ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ವಿ? ಫಸ್ಟ್ ಆಫ್ ಆಲ್ ಯಾವ ಡೇ ಇವತ್ತು? ಸಂಡೇ. ಸಂಡೇ ಟೈಮ್ ಎಷ್ಟು ಇವಾಗ? 6:30ಗೆ ನಮ್ಮ ಸರ್ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ? ಹೇಳಿ ಸರ್, ಎಲ್ಲಿಗೆ ಅಂತ. ನಾಳೆ ಕರ್ಮಕಾಂಡ ಆಯ್ತು. ನಾಳೆ ಅಲ್ಲ, ನಿನ್ನೆ ಕರ್ಮಕಾಂಡ ಆಯ್ತು. ಏನ್ ಕರ್ಮಕಾಂಡ ಆಯ್ತು? ನಾನು ಹೋಗ್ತೀನಿ ಪೆಟ್ರೋಲ್ ಫಿಲ್ ಮಾರಬೇಕು. ನಾನು ಪೆಟ್ರೋಲ್ ಫಿಲ್ ಮಾಡಕ್ಕೆ ಹೋಗ್ತಾ ಇದ್ದೆ. ನಾನು ಪೆಟ್ರೋಲ್ ಫಿಲ್ ಮಾರಕ್ಕೆ ಹೋಗ್ತಾ ಇದ್ದೆ. ಏನಾಯ್ತು, ಒಂದು ಇಂಪಾರ್ಟೆಂಟ್ ಥಿಂಗ್ ಮಿಸ್ ಮಾಡ್ತು. ಏನಾದಿ ಅದು ಇಂಪಾರ್ಟೆಂಟ್ ಥಿಂಗ್ ನ ನೀನು ಕಳ್ಕೊಂಡಿದ್ದು? ಇಂಪಾರ್ಟೆಂಟ್ ಥಿಂಗ್ ಬನ್ನಿ ತೋರಿಸ್ತೀನಿ. ಸರಿ, ನಡೀರಿ ಹೋಗೋಣ. ಇವಾಗ ನಮ್ಮ ಮಾದಿ ತೋರಿಸ್ತಾರೆ ಏನದು ಅಂತ. थैंक यू सो मच. ये आप सब ठीक है, डॉक्यूमेंट वगैरह सब ठीक है, कोई दिक्कत नहीं. क्या नाम हुआ आपका? कहाँ से हैं आप? थैंक यू सो मच भाई. ठीक है, बहुत आप ऑनेस्ट हैं. मैं बोलता हूँ कि भगवान आपको तरक्की दे, ठीक है, बहुत ज़्यादा. थैंक यू. ठीक है, बार मिलते हैं. हाँ ठीक है, थैंक यू. ये देख के जाओ. हाँ ठीक है. ಸೊ ಫೈನಲಿ ಆದಿ ಏನು ಸಿಕ್ತಾ ನಿಮಗೆ? ಫೈನಲಿ ಪರ್ಸ್ ಸಿಕ್ತು. ಎಷ್ಟು ಸಲ ಕಳ್ದಾಕೊಂಡಿದ್ದೀರಾ? 4 ಸಲ ಕಳ್ದಾಕೊಂಡಿದ್ದೀರಾ? ಅಪ್ಪ, ಎಷ್ಟು ಲಕ್ ಅಲ್ಲ ನಿಮ್ಗೆ. ನೀನು ಗಿಫ್ಟ್ ಮಾಡ್ತೀಯಾ? ಅದಕ್ಕೆ ರಿಟರ್ನ್ ಬರುತ್ತೆ. ನಾನು ಗಿಫ್ಟ್ ಮಾಡಿದ್ದ, ಸೊ ಅದಕ್ಕೆ ರಿಟರ್ನ್ ಆಗ್ತಾ ಇದೆಯಾ? ವೆರಿ ನೈಸ್. ಅಯ್ಯೋ, ಇವಾಗ ಎಲ್ಲಿ ಕಳ್ದಾಕೊಂಡಿದ್ದು ಅದನ್ನ? ಎಲ್ಲಿ ಮಿಸ್ ಮಾಡಿದ್ದು? ನಾಳೆ ನಿನ್ನೆ ಇದೇ ರೋಡಲ್ಲಿ ಅಲ್ವಾ? ನಿನ್ನೆ ಹೋಗ್ತಾ ಇದ್ದೆ ಪೆಟ್ರೋಲ್ ಫಿಲ್ ಮಾರಕ್ಕೆ, ನಿನ್ ಸ್ಕೂಟಿ ಗಾಡಿ. ಓಕೆ, ಇವಾಗ ಏನಾಯ್ತು, ಬಂಪರ್ ಅಲ್ಲಿ ಜಂಪರ್ ಅಲ್ಲಿ ಬೌನ್ಸ್ ಅಲ್ಲಿ ಹೋಗಿ ವಾಲೆಟ್ ಬಿದ್ದಾಯ್ತು. ಇವಾಗ ಏನಾಯ್ತು, ಒನ್ ಪರ್ಸನ್ ಕಾಲ್ ಮಾಡ್ದೀಯಾ, ಭಯ್ಯ ನಾನು ಯಾಕೆ ಕಾಲ್ ಮಾಡ್ದೀಯಾ, ನನ್ನ ಯಾಕೆ ಕರಿತಾ ಇದ್ದೇನೆ, ಸುಮ್ಮನೆ ಹೋಗ್ಬಿಟ್ಟೆ. ಇವಾಗ ಪೆಟ್ರೋಲ್ ಫಿಲ್ ಮಾಡಿ, ಅಯ್ಯೋ ವಾಲೆಟಲ್ಲಿ ಇವಾಗ ಬ್ರೈನ್ ವರ್ಕ್ ಆಯಿತು. ಓಹೋ, ವಾಲೆಟ್ ಒಬ್ರು ಕರೀತಾ ಇದ್ರು, ಇಟ್ ಈಸ್ ವಿತ್ ಹಿಮ್. ಓಕೆ, ಇವಾಗ ಬನ್ನಿ, CCTV ಕ್ಯಾಮ್ರಾ ಒಂದು ಶಾಪ್ ಇದೆ, CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತೀನಿ. ಇವಾಗ ಎಲ್ಲಿ ಇದೆ CCTV ಕ್ಯಾಪ್ಚರ್ ಮಾಡಿಲ್ಲ. ವಾಪಸ್ ಬಂದು ವೈಫ್ ಹೇಳಿದೀನಿ. ಯಾರಿಗೆ? ವೈಫ್ಗೆ. ವೈಫ್ ಸ್ಮಾರ್ಟ್. ಇವನ್ now before coming she left the house to search for my wallet because I informed her over call. ನಾನು ಕಾಲ್ ಮಾಡಿದೆ, ಅದಕ್ಕೆ ನಾನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಬನ್ನಿ. ನೆಕ್ಸ್ಟ್ ಏನಾಯ್ತು ಅದಿ? ನೆಕ್ಸ್ಟ್ ಹೊಟ್ಟೆ ಬ್ರೇಕ್ಫಾಸ್ಟ್ ಬೇಕು. ಇವಾಗ ಬನ್ನಿ, ಆಮೇಲೆ ಹೇಳ್ತೀನಿ ಫುಲ್ ಸ್ಟೋರಿ. ಸರಿ, ಆಯ್ತು. ಇಲ್ಲಿ ಇನ್ನೊಂದು ಹುಡುಗ ನಮ್ಮ ಮಾದಿಗೆ ಕನ್ನಡ ಹೇಳ್ಕೊಟ್ಟ ಬ್ಯಾಕ್ಗ್ರೌಂಡಲ್ಲಿ. ಯಾರು ಗೊತ್ತಾ ಅದು? ಬಾರೋ ಇಲ್ಲಿ. ಇವನೇ ಅದು. ಏನ್ ನಿನ್ನ ಹೆಸರು? ಅಮರೇಶ್. ಸೊ ಅಮರೇಶ್ ನಮ್ಮ ಮಾದಿಗೆ ಸ್ವಲ್ಪ ಕನ್ನಡನ ಬ್ಯಾಕ್ಗ್ರೌಂಡಲ್ಲಿ ಹೇಳ್ಕೊಟ್ಟಿದ್ದಾರೆ. ಬಾಯ್. ಇವಾಗ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗೋಣ. ಹೋಗಾದ್ಮೇಲೆ ನೆಕ್ಸ್ಟ್ ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ. ಏನು ಆರ್ಡರ್ ಮಾಡ್ತಿದ್ದೀರಾ ಅದು? ಇವಾಗ ತೋರಿಸ್ತೀನಿ. ತೋರಿಸ್ತೀರಾ? ಹೇಳ್ತೀನಿ ಮಾಡಬೇಕು.
ಮೋಸ್ಟ್ಲಿ ನಮ್ಮದು ಫೇವ್ರೆಟ್ ದೋಸೆ ಇದೆ, ಹಾಂ ಹಾಂ, ಅದಕ್ಕೆ ದೋಸೆ ಮಾಡ್ತೀನಿ. ದೋಸೆನಾ? ನಂಗೇನು ಊಟ ಮಾಡ್ತೀರಾ? ನಿಮ್ಮದು ಹಾಂ, ಹೇಳು ಏನು ಬೇಕು. ನನಗೂ ದೋಸೆನೇ. ಇದು ದೋಸೆ, ಓಕೆ. ಚೆನ್ನಾಗಿದೆಯಾ? ಸೂಪರ್. ಏನು ಆರ್ಡರ್ ಮಾಡಿದ್ದೀನಿ ಅಲ್ಲಿ? ಆರ್ಡರ್ ಮಸಾಲ ದೋಸೆ, ರಾಗಿ ಮಸಾಲ ದೋಸೆ. ಕರೆಕ್ಟ್. ಚೆನ್ನಾಗಿದೆಯಾ? ಇದೆ ತಿನ್ನು. ಬ್ರೇಕ್ಫಾಸ್ಟ್ ಚಂದ್ರ ಆದಿ? ಬ್ರೇಕ್ಫಾಸ್ಟ್ ಆಯಿತು. ಹಾಂ. ಇವಾಗ ಸ್ವಲ್ಪ ನಿಧಾನ ರಿಲೀಫ್ ಆಯಿತು. ಆಯ್ತಾ? ಇವಾಗ ಸ್ವಲ್ಪ ಡೇ ನಿನ್ನೆ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತಾ? ಸೆಕೆಂಡ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫ್ ಚೆನ್ನಾಗಿತ್ತು. ಹಾ. ಸೆಕೆಂಡ್ ಹಾಫ್ ಬಂತು, ವಾಲೆಟ್ ಹೋಯ್ತು, ವಾಲೆಟ್ ಕಳ್ದೋಯ್ತು. ಫುಲ್ ಟೆನ್ಷನ್ ಆಯ್ತಾ? ಟೆನ್ಷನ್ ಆಯಿತು. ಇವಾಗ ಅವಾಗ ಏನಾಯಿತು ನಾನು ಹೇಳ್ತೀನಿ. ಹೇಳಿ ನೀವೇ ಹೇಳಿ. ಸೊ ಇವಾಗ ಯೋಚನೆ ಮಾಡ್ತೀನಿ ಏನು ಮಾಡಬೇಕು. ವಾಲೆಟ್ಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ, ಏನು ಮಾಡಬೇಕು. ಕಾರ್ಡ್ಸ್ ಇದೆ, ATM ಕಾರ್ಡ್ಸ್ ಇದೆ, ಎಲ್ಲ ಇದೆ. ಆ್ಯಪ್ ಹೋಗಿ ಆಫ್ ಮಾಡಿದ್ಯಾ? ಏನು ಆಫ್ ಮಾಡಿದ್ರಿ? ಕಾರ್ಡ್ ಯೂಸ್ ಯೂಸ್ ಮಾಡೋಣ. ಆಫ್ ಮಾಡಿದೆ. ಇವಾಗ ಟೆನ್ಷನ್ ಏನು ಮಾಡಬೇಕು. ಇವಾಗ ಹೇಳ್ತೀನಿ ಪುನ್ನುಗೆ ಸ್ಟೋರಿ. ಸ್ಟೋರಿ ಏನಾಯಿತು, ಫುಲ್ ಸಿಚುವೇಶನ್ ಹೇಳ್ದಿಯಾ. somebody was calling me bhaiya correct and realized ignore ಮಾಡಿ ಮುಂದೆ ಹೋದ್ರಿ. ಅದಕ್ಕೆ ಇಗ್ನೋರ್ ಮಾಡಬಾರ್ದು. ಕಾಲ್ ಮಾಡ್ತಾ ಇದ್ರಿ ಯಾರಾದ್ರೂ? ಇಟ್ ಮೈಟ್ ಬಿ ಘೋಸ್ಟ್, ಇಟ್ ಮೈಟ್ ಬಿ ಸಮ್ ಪರ್ಸನ್. ಸ್ಟಾಪ್ ಮಾಡಿ ಒಂದ್ ಸೆಕೆಂಡ್ ನೋಡ್ಬೇಕು ಬ್ಯಾಕ್ ಸೈಡ್. ಒಂದ್ ಸೆಕೆಂಡ್ ನೋಡ್ಬೇಕಿತ್ತು. ದಟ್ ವಾಸ್ ದ ಪ್ರಾಬ್ಲಮ್. ಇವಾಗ ಆಮೇಲೆ ರಾತ್ರಿ ವಾಕಿಂಗ್ ಮಾಡ್ತಾ ನಾನು ಹೇಳ್ತೀನಿ ಪುನ್ನುಗೆ ಏನಾಯ್ತು, ಏನು ಸಿಚುವೇಶನ್ ಇದೆ. ಇವಾಗ ಹೇಳ್ತೀನಿ ಪುನ್ನುಗೆ ಕಾರ್ಡ್ ಇದೆ, ವಿಸಿಟಿಂಗ್ ಕಾರ್ಡ್ ಇದೆ ವಾಲೆಟಲ್ಲಿ. ಓಕೆ, ನಂಬರ್ ಇದೆ ವಿಸಿಟಿಂಗ್ ಕಾರ್ಡಲ್ಲಿ. ಅವಾಗ ಪ್ಯಾನ್ ಕಾರ್ಡ್ ಇದೆ. So what I wanted to say is everything was there. Then ಆಮೇಲೆ ನೀನು ಹೇಳಿದೀಯಾ ಕಾಲ್ ಬರುತ್ತೆ. ಕಾಲ್ ಬರುತ್ತೆ ಅಂತ ನಾನು ಹೇಳಿದೆ. ಅಂದರೆ ಇವಾಗ ಕಾರ್ಡ್ ಎಲ್ಲ ಕಳೆದೋಯ್ತು ಅಂತ ಹೇಳಿದ್ರಲ್ಲ, ಸೊ ಹೆಂಗಿದ್ರು ನಿಮ್ಮ ವಾಲೆಟಲ್ಲಿ ನಿಮ್ಮದು ಕಾರ್ಡ್ ಇದೆ, ನಿಮ್ಮ ನಂಬರ್ ಇದೆ. ಸೊ ಪಕ್ಕ ಅವರು ನಿಮ್ಮನ್ನ ಆಲ್ರೆಡಿ ಕಾಲ್ ಮಾಡಿದರು ನಿಮಗೆ ನಿಮ್ಮ ವಾಲೆಟ್ ಕೊಡಬೇಕು ಅಂತಂದರೆ. ಸೊ ಮತ್ತೆ ಅವ್ರು ನಿಮಗೆ ಕಾಲ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ನಾನು ಸುಮ್ಮನೆ ಹಾಗೆ ಹೇಳಿದ್ದು. ಸೊ ಬಟ್ ಲಕ್ಕಿಲಿ ನಾವು ನೈಟ್ ಆಲ್ಮೋಸ್ಟ್ ಒಂದು 11:30 or 12 o'clock ಅನಿಸುತ್ತೆ ನಾವು ವಾಕಿಂಗ್ ಮಾಡ್ತಾ ಇದ್ವಿ. ಸೊ ಅವಾಗ ಸಡನ್ನಾಗಿ ಕಾಲ್ ಬಂತು. ಸೊ ಸಡನ್ನಾಗಿ ಕಾಲ್ ಬಂದ ತಕ್ಷಣ ಗಾಟ್ ಟು ನೋ ದಟ್ ಹುಡುಗನೇ ಕಾಲ್ ಮಾಡಿದ್ದು ಅಂತ. ಸೊ ಹಾಗೇನೆ ಅವನೇ ಕಾಲ್ ಮಾಡ್ದ. ಆಮೇಲೆ ಅದಕ್ಕೋಸ್ಕರ ಪಿಕ್ ಮಾಡಿ ಅವನು ಇನ್ನೂ ಸ್ಮಾರ್ಟ್ ಇದ್ದಾನೆ. ಅವನು ಫಸ್ಟೇ ಹಲೋ ಹಾಯ್ ನಿಮ್ಮದು ವಾಲೆಟ್ ನನ್ನ ಹತ್ರ ಇದೆ ಅಂತೆಲ್ಲ ಹೇಳಿಲ್ಲ. ಅವನು ಇನ್ನೂ ಸಿಕ್ಕಾಪಟ್ಟೆ ಸ್ಮಾರ್ಟ್. ಏನಂತ ಹೇಳ್ದ ಅವನು? ಏನು ಹೇಳಿದೀಯಾ? ಒಂದು ಇಂಪಾರ್ಟೆಂಟ್
ಹೇಳಬೇಕು. ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು, ಏನದು ಅಂತ ಗೆಸ್ ಮಾಡಿ. ಒನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು, ಏನದು ಗೆಸ್ ಮಾಡಿ ಅಂತ ಅವರು ನಮಗೆ ಕ್ವಶನ್ ಆಗ್ತಾ. ಇವಾಗ ನಾನು ಅಂಡರ್ಸ್ಟುಡ್ ಫೈನ್ ಹಿ ವಾಂಟ್ಸ್ ಟು ಟಾಕ್ ಅಬೌಟ್ ದಿಸ್ ವಾಲೆಟ್ ದಟ್ ಐ ಹ್ಯಾವ್ ಲಾಸ್ಟ್. ಇವಾಗ ಹೆಲ್ದಿಯಾ ವಾಲೆಟ್ ಲಾಸ್ಟ್ ಮಾಡಿದ್ವಿ ಅಂತ ಹೇಳ್ದೆ. ದೆನ್ he also was sure that it is my wallet only. So he was like fine, ನಮ್ ಹತ್ರ ಇದೆ, ನೀನು ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ, ಕಲೆಕ್ಟ್ ಮಾಡು, ಇವಾಗ ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೆಕ್ಸ್ಟ್ ಇವತ್ತು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಅವ್ನು ವರ್ಕ್ ಮಾಡೋದಲ್ಲಿ ಅದು ಇನ್ಸ್ಟಾಮಾರ್ಟ್ ಅಲ್ಲಿ ವರ್ಕ್ ಮಾಡಿದೆ. ಸೊ ವೆರಿ ಸ್ಮಾರ್ಟ್ ಆನೆಸ್ಟ್ ಪೀಪಲ್. ಸೊ ಇವಾಗ if you are a smart person, honest person, most important thing, honest person, right? I mean, you will also get back whatever things, bad things happens to you, you will also get back. Nanu honest adike time ಕರೆಕ್ಟ್. ಒಂದ್ಸಲಿ ಎರಡು ಸಲ ಅಲ್ಲ, ಇಲ್ಲಿ ತನಕ ಆಲ್ಮೋಸ್ಟ್ 4 times ಏನೋ ಕಳ್ದಾಕೊಂಡಿದ್ದಾರೆ. wallet 4 ಸಲಿನೂ ಸಿಕ್ಕಿದೆ. ಐ ಥಿಂಕ್ ಫಸ್ಟ್ ಟೈಮ್ ಎಲ್ಲಿ ಕಳ್ದಾಕೊಂಡಿದ್ದು ಅದೇ ಹೌಸಲ್ಲಿ, ಮನೆಯಲ್ಲೇ ಕಳ್ದಾಕೊಂಡಿದ್ದು. ಒಂದು ವಾರ ಎಲ್ಲ ಹುಡುಕಿದ್ವಿ, ಆಮೇಲೆ ಫೈನಲಿ ಹೆಂಗೋ ಸಿಕ್ತು. ಸೆಕೆಂಡ್ ಟೈಮ್ ಎಲ್ಲಿ ಅದೇ? ಸೆಕೆಂಡ್ ಟೈಮ್ ಆಟೋನಲ್ಲ, ಸೆಕೆಂಡ್ ಟೈಮ್ ಆಟೋನಲ್ಲ ಅಥವಾ ಶ್ರೀಲಂಕನಲ್ಲ? ಥರ್ಡ್ ಟೈಮ್ ಶ್ರೀಲಂಕನ. ಸೆಕೆಂಡ್ ಟೈಮು ಆಟೋನಲ್ಲಿ. ಆಮೇಲೆ ಮತ್ತೆ ಆಟೋ ಗೈಗೆ ಕಾಲ್ ಮಾಡಿ ಅಲ್ಲಿಂದನೂ ಮತ್ತೆ ತಗೊಂಡಿದ್ದೀರಾ. ಆಮೇಲೆ ನೆಕ್ಸ್ಟ್ ಥರ್ಡ್ ಟೈಮ್ ಶ್ರೀಲಂಕನಲ್ಲಿ ಫುಲ್ ವಾಲೆಟ್ ಕಳ್ದಾಕೊಳ್ಳಿಲ್ಲ. ಒಂದು ಕಾರ್ಡ್ ಪೇ ಮಾಡೋಕ್ಕೆ ಅಂತ ಕೊಟ್ಬಿಟ್ಟು ಮತ್ತೆ ಆ ಕಾರ್ಡ್ನ ವಾಪಸ್ ಇಸ್ಕೊಂಡೇ ಇರಲಿಲ್ಲ. We'll see if we can add that video here. ಅದಿದೆ ಅನ್ಸುತ್ತೆ ನನ್ನ ಹತ್ರ. ಐ ಥಿಂಕ್ ಅಲ್ಲಿ ಆ್ಯಡ್. ಇವಾಗ ನಾವು ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ಆ ಕೆಫೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮೈ ಡಿಯರ್ ಹಸ್ಬೆಂಡ್ ಒಂದು ಕ್ರೆಡಿಟ್ ಕಾರ್ಡ್ನ ಮಿಸ್ ಮಾಡಿದ್ದಾರೆ. ಆ ಕ್ರೆಡಿಟ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. When I went back to hotel yesterday night, I was checking my wallet. Then I realized that I had missed it. Thank you so much. Thank you. Have a good day. ಆಮೇಲೆ ನೆಕ್ಸ್ಟ್ ಫೋರ್ತ್ ಟೈಮ್ ಇದು ಇವಾಗ ನೆಕ್ಸ್ಟ್ ಇನ್ನೆಷ್ಟಲ್ಲಿ ಕಳ್ದಾಕೊಬೇಕು ಅಂತ ಪ್ಲಾನ್ ಇದೆ. ಇವಾಗ ಫುಲ್ ಚೈನ್ ವೇನ್ ಹಾಕಿ ನೀಟಾಗಿ ಇಟ್ಕೊಂತೀರಾ? ಚೈನ್ ಹಾಕಿ ಐ ಕೀಪ್ ಚೈನ್ ಎಲ್ಲ ಹಾಕಿ ನೀಟಾಗಿ ಇಟ್ಕೊತೀನಿ. ನೀಟಾಗಿ. ಇವಾಗ ಇದೇ ಥರ ಏನಾದರೂ ಯಾರಾದರೂ ಕಳ್ದಾಕೊಂಡ್ರೆ ಅವ್ರ ವಾಲೆಟ್ ಏನಾದರೂ ಮತ್ತೆ ಅವ್ರಿಗೆ ಸಿಗಬೇಕು ಅಂತಂದರೆ ಏನು ಯೂಸ್ ಆಗುತ್ತೆ? ಹೆಂಗೆ ಸಿಗುತ್ತೆ? ಅವ್ರ ಕಾರ್ಡ್ ಇಡಬೇಕು. Keep your visiting card. If you have your visiting card, keep it in your wallet. So that if somebody finds it, you know, at least they can return it back to you. At least keep your number, and even if you don't have visiting card, at least keep your number and name. ಇದು ವಿಸಿಟಿಂಗ್ ಕಾರ್ಡ್ ಇಲ್ಲ ಅಂದ್ರೂ ನಂಬರ್ ಹೆಸರು ಹಾಕಿ ವಾಲೆಟಲ್ಲಿ ಪುಟ್ ಮಾಡಿ ಅಷ್ಟೇ. ಸರಿ, ಚೆನ್ನಾಗಿ ತಿಂದಾಯ್ತು ದೋಸೆ ಎಲ್ಲ. ಹಂಗೆ ಚೆನ್ನಾಗಿ ಒಂದು ಸ್ವಲ್ಪ ವಾಕ್ ಮಾಡಿ ವಿಲ್ ಗೋ ಹೋಮ್. ಆಯ್ತಾ? ಬೈ.